ನಿಮಗೆ ಭಾಷೆ ಕಾಳಜಿ ಇಲ್ಲ, ಇಲ್ಲಿಯ ನದಿ ಮೂಲಗಳ ಕಾಳಜಿ ಇಲ್ಲ, ಗಡಿ ವಿಚಾರದ ಕಾಳಜಿ ಇಲ್ಲ. ಈ ನೆಲದ ಮಕ್ಕಳ ಉದ್ಯೋಗ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 40-50 ವರ್ಷ ಆದರೆ ಇವತ್ತು ಜಾರಿಗೆ ತರಲಿಲ್ಲ. ಯಾವ ನೈತಿಕತೆ ಇದೆ ಕನ್ನಡದ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ, ಕನ್ನಡಿಗರ ಬಗ್ಗೆ ಮಾತಾಡೋಕ್ಕೆ? ಯಾರಿಗೆ ಒಂದು ಉದ್ಯೋಗ, ಎಷ್ಟು ಉದ್ಯೋಗ ಕೊಡ್ತೀರಿ ನೀವು ಕನ್ನಡದವರಿಗೆ? ರೈತರ ಹತ್ರ ಕಡಿಮೆ ದರದಲ್ಲಿ ಇವತ್ತು ಭೂಮಿ ಕಿತ್ಕೋತೀರಲ್ಲ. KDBಯಲ್ಲಿ 100ಕ್ಕೆ 80 ಭಾಗ ಮಾರ್ವಾಡಿಗಳು, ಸಿಂಧಿಗಳು, ಗುಜರಾತಿಗಳು, ರೆಡ್ಡಿಗಳು, ನಾಯ್ಡುಗಳು. ಅವ್ರಿಗೆ ಫ್ಯಾಕ್ಟ್ರಿ ಮಾಡೋಕ್ಕೆ ಅವ್ರಿಗೆ ಜಮೀನು ಕೊಟ್ಟಿದ್ದೀರ ಹೊರತು ಒಂದು 10% ಕನ್ನಡದವ್ರು ಸಿಗಲ್ಲ, ಉದ್ಯಮದವರು. ಅವ್ರಿಗೆ ನೀವು ಕೊಡಲಿಲ್ಲ. ಆದರೆ ಕಿತ್ಕೊಳ್ಳೋದು ನನ್ನ ರೈತರ ಜಮೀನು ಕಿತ್ಕೋತೀರಿ. ನನಗೆ 100 ಸಲ BDAಗೆ ಅಪ್ಲಿಕೇಶನ್ ಹಾಕ್ತೆ, ನಾನು 100 ಸಲ ಆಗ್ತೆ. ನನಗೊಂದು ಕಚೇರಿಗೆ ಒಂದು 30-40 ಜಾಗ ಕೊಡಿ ಅಂದರೆ ಇವತ್ತವರೆಗೂ ಒಬ್ಬನೂ ಕೊಡಲಿಲ್ಲ ಒಂದು ಜಾಗ. ಅವನು ಯಾವನೋ ಬಂದ ಸ್ವಾಮಿಗಳಿಗೆ, ಯಾವನೋ ಬಂದ ಸನ್ಯಾಸಿಗಳಿಗೆ 100 ಎಕರೆ ಜಾಗ ಕೊಡ್ತಾರೆ. ಬೆಂಗಳೂರು ಸುತ್ತಮುತ್ತ ಮಾರ್ಕೊಂಡ್ರು, ಎಲ್ಲ ಸರ್ಕಾರಿ ಜಾಗಗಳನ್ನ ಮಾರ್ಕೊಂಡ್ರು. ಅವರು 100 ಎಕರೆ ಜಾಗ ಮಾಡಿಕೊಂಡ್ರು ಶಾಸಕರುಗಳು.